ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಬಯಸಿದ್ದ ಎಂ ಚಂದ್ರಪ್ಪ ಮಗ ರಘು ಚಂದನ್ಗೆ ಟಿಕೆಟ್ ಮಿಸ್ ಆಗಿರೋದಕ್ಕೆ ಇಡಿಕಿಡಿ ಕೆಂಡವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಕೂಡ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಅದು ಸಫಲ ಆಗುತ್ತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು 3ನೇ ತಾರೀಕು ಟಿಕೆಟ್ ನಂಗೆ ಸಿಗ್ಲಿಲ್ವಲ್ಲ, ನಾನು ನಾಮಪತ್ರವನ್ನು ಸಲ್ಲಿಸೋದು ಗ್ಯಾರಂಟಿ. ಪುತ್ರ ರಘುಚಂದನ್ಗೆ ಟಿಕೆಟ್ ಸಿಗದಿದ್ದಕ್ಕೆ ಎಂ ಚಂದ್ರಪ್ಪ ಕೂಡ ಸಿಟ್ಟಾಗಿದ್ದಾರೆ. ಅಪ್ಪ ಮಗನ ಬಂಡಾಯ ಶಮನಕ್ಕೆ ಬಿಜೆಪಿ ವರಿಷ್ಠರು ಎಷ್ಟೇ ಕಸರತ್ತು ಮಾಡ್ತಾ ಇದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ. MLC ರವಿಕುಮಾರ್ ಅವರನ್ನ ರಘುಚಂದನ್ ಮತ್ತೆ ಎಂ ಚಂದ್ರಪ್ಪ ಮನೆಗೆ ಕಳುಹಿಸಿಕೊಟ್ಟು ಭೇಟಿ ಮಾಡಿಸಿದ್ರು ಕೂಡ ಮನವೊಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯಲ್ಲಿ ತಡರಾತ್ರಿವರೆಗೂ ಕೂಡ MLC ರವಿಕುಮಾರ್ ಅವರು ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಲಿಲ್ಲ. ರವಿಕುಮಾರ್ ಮನವೊಲಿಕೆಗೆ ಬಗ್ಗದ ಚಂದ್ರಪ್ಪ ಪುತ್ರ ರಘುಚಂದನ್ ಏಪ್ರಿಲ್ 3ನೇ ತಾರೀಕು ನಾಮಪತ್ರ ಸಲ್ಲಿಸಲು ಸಜ್ಜಾಗಿದ್ದಾರೆ. ರಘುಚಂದನ್ ಇದೆಲ್ಲದರ ನಡುವೆ ಕಾಂಗ್ರೆಸ್ ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬರುವಂತ ಲೆಕ್ಕಾಚಾರದಲ್ಲಿದೆ. ಡಿನ್ನರ್ ಪಾರ್ಟಿ ನೆಪದಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ರಹಸ್ಯ ಸಭೆ ಕೂಡ ಆಗಿದೆ ಅಂತೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ಫಾರಂ ಹೌಸ್ನಲ್ಲಿ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದಾರಂತೆ. ಕೆಲ ಆಪ್ತ ಕಾಂಗ್ರೆಸ್ ಶಾಸಕರ ಬಳಿ ಪುತ್ರನಿಗೆ ಬೆಂಬಲವನ್ನ ಚಂದ್ರಪ್ಪ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯದ ಮಾಹಿತಿ ಇದೆ. ಈಗ ಒಂದು ಅಪ್ಡೇಟ್ ಲಭ್ಯವಾಗಿದೆ. CP ಯೋಗೇಶ್ವರ್ ಅವರ ಪುತ್ರಿ ಕಾಂಗ್ರೆಸ್ ಸೇರ್ಪಡೆಗೊಳ್ತಾರಾ ಅನ್ನುವ ಸುದ್ದಿ ಈಗ ಲಭ್ಯವಾಗ್ತಾ ಇದೆ. ಅಪ್ಪನ ವಿರುದ್ಧವೇ ರಾಜಕೀಯ ಅಖಾಡಕ್ಕೆ ನಿಶಾ ಯೋಗೇಶ್ವರ್ ಅವರು. ಯೋಗೇಶ್ವರ್ ಅವರು ಬಿಜೆಪಿ ಕೈ ನಾಯಕಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಅಪ್ಪನ ವಿರುದ್ಧವೇ ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿಶಾ ತಯಾರಿಯಾಗಿದ್ದಾರೆ. ನೋಡಿ, ಈಗಾಗಲೇ DCM DK ಶಿವಕುಮಾರ್ ಅವರ ಜೊತೆ ಮಾತುಕತೆ ಕೂಡ ಆಗಿದೆ. DK ಶಿವಕುಮಾರ್ ಅವರು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದರೆ ಕೂಡಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಂತೆ. ಎದುರಾಳಿ ಯಾರೇ ಆಗಲಿ ನನಗೆ ತೊಂದರೆ ಇಲ್ಲ, ಅಪ್ಪ ಯಾಕೆ ರಾಜಕೀಯಕ್ಕೆ ನನ್ನ ಕರೆದುಕೊಂಡು ಬಂದಿಲ್ಲ ಗೊತ್ತಿಲ್ಲ. ಈಗಂತ ರಿಪಬ್ಲಿಕ್ ಕನ್ನಡಕ್ಕೆ ನಿಶಾ ಯೋಗೇಶ್ವರ್ ಸ್ಫೋಟಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿ. ಯಾಕೆಂದರೆ ಆ ಥರ ಏನು ರಿಕ್ವೈರ್ಮೆಂಟ್ ಕಂಪಲ್ಸರಿ ಇಲ್ಲ, ಎಲ್ಲಿ ಒಬ್ರು ಇರ್ತಾರೆ ಇನ್ನೊಬ್ರು ಅಲ್ಲೇ ಇರಬೇಕು ಅಂತ. ನನ್ನ ತಂದೆ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವರಿಂದ ಎಷ್ಟೊಂದು ವಿಷಯಗಳು ಜೀವನದಲ್ಲಿ ಕಲ್ತಿದ್ದೀನಿ. ಆದರೆ ದೊಡ್ಡವರಾದಮೇಲೆ ನಿಮ್ಗೊಂದು ಸಾಮರ್ಥ್ಯ ಬರುತ್ತೆ ನಿರ್ಧಾರ ತೊಗೊಳ್ಳೋಕ್ಕೆ. ನೀವು ಪ್ರೊಫೆಷ್ನಲಿ ಏನು ಮಾಡಬೇಕು, ನಿಮ್ಗೇನು ಕರೆಕ್ಟ್ ಅಂತ ಅನಿಸುತ್ತೆ, ನಿಮ್ಗೆ ಯಾವ ಜಾಗದಲ್ಲಿ ಅವಕಾಶ ಸಿಗುತ್ತೆ ಜನರ ಸೇವೆ ಮಾಡೋಕ್ಕೆ ಅಂತ. ಪಾಲಿಟಿಕ್ಸ್ ಅಂದರೆ ನಿಮ್ಗೆ ಗೊತ್ತು, ನಿಮಗೆ ಎಲ್ಲಿ ಜನರಿಗೆ ಅನುಕೂಲ ಆಗುತ್ತೋ ಅಲ್ಲಿ ಹೋದರೆ ನೀವು ಜನಕ್ಕೆ ಕೆಲಸ ಮಾಡಿಕೊಡ್ಬಹುದು. ಅದಕ್ಕೆ ನನಗೆ ಈ ರಸ್ತೆ ಸರಿ ಅಂತ ಅನಿಸ್ತು. ಇದರಿಂದ ನನ್ನ ಸಾಕಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡ್ಬೋದು, ಇನ್ನು ಬೇಕಷ್ಟು ಬೆಳವಣಿಗೆ ನಾನು ತರ್ಬೋದು ಅಂತ ನನಗನ್ನಿಸ್ತು. ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲ ಒಂದು ಚರ್ಚೆಗಳು ಮಾಡೇ ತೊಗೊಳ್ಳೋ ಡಿಸಿಷನ್ನು. ಆದರೆ ಅದೆಲ್ಲ ಅದು ಪರ್ಸ್ನಲ್ ಒಂದು ಕಾನ್ವರ್ಸೇಷನು. ಆಚೆ ಕಡೆ ನಾವು ನಮ್ಮ ಪ್ರೊಫೆಷ್ನಲ್ ಲೈಫ್ ಬಗ್ಗೆನೇ ಮಾತಾಡೋದು ಕರೆಕ್ಟ್ ಅಂತ ಅನಿಸುತ್ತೆ. ಅದರ ನಿಮ್ಮ ಸಮಯ ಹೇಳುತ್ತೆ ನಾನು ಯಾವುದಕ್ಕೆ ಪ್ರಿಪೇರ್ ಆಗಿದ್ದೀನಿ ಯಾವುದಕ್ಕಿಲ್ಲ ಅಂತ. ಸಮಯಕ್ಕಿಂತ ಯಾವುದೂ ಬಲಿಷ್ಠ ಅಲ್ಲ, ಸಮಯನ ಎಲ್ಲದಕ್ಕಿಂತ ದೊಡ್ಡದು. ಅದಕ್ಕೆ ಸಮಯ ಜನಕ್ಕೆಲ್ಲ ಒಂದು ಉತ್ತರ ಕೊಡುತ್ತೆ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಇಲ್ಲಿ ಅಲ್ಲಿ ಯಾರು ಅಂತ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಜನರ ಜೊತೆಲಿದ್ದೀನಿ, ಜನರಿಗೆ ಏನು ಒಳ್ಳೇದಾಗುತ್ತೋ ಆ ಜಾಗದಲ್ಲಿ ನಾನು ನಿಂತೀನಿ. ನನಗೆ ಜನ ಪರಿಚಯ ಚನ್ನಪಟ್ಟಣದಲ್ಲೇ, ಅಲ್ಲೇ ನಾನು ಹುಟ್ಟು ಬೆಳೆದಿದ್ದು, ಅಲ್ಲೇ ನನ್ನ ಜಾಸ್ತಿ ಕೆಲಸಗಳು ತುಂಬ ವರ್ಷದಿಂದ ಮಾಡ್ಕೊ ಇದ್ದೀನಿ. ಅಲ್ಲಿ ನನ್ನ ಎಲ್ಲರೂ ತಮ್ಮ ಮಗಳು ತಂಗಿ ಅಕ್ಕ ಥರ ನೋಡ್ತಾರೆ. ಯಾಕಂದರೆ ಚಿಕ್ಕವಳಿಂದ ವರ್ಷಕ್ಕೂ ಅಲ್ಲಿ ಹೋಗಿ ತುಂಬ ಬೆರ್ತಿದ್ದೀನಿ ಅಲ್ಲಿ. ಅದಕ್ಕೆ ನನಗೆ ಅವ್ರ ಸಂಕಟಗಳು ಅರ್ಥ ಆಗುತ್ತೆ. ಅಲ್ಲಿ ಏನೇನು ಕೆಲಸ ನಡೆದಿದೆ ಎಲ್ಲ ನನ್ನ ಕಣ್ಮುಂದೆ ಆಗಿರೋ ಕೆಲಸಗಳು. ಸೊ ಅದಕ್ಕೆ ನನಗೆ ಅಟ್ಯಾಚ್ಮೆಂಟ್ ಅಲ್ಲೇ ಜಾಸ್ತಿ. ಸೊ ಅಲ್ಲಿಂದ ನಾನು ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ಗೆ ಹೇಳ್ದಂಗೆ ಇದೆಲ್ಲ ಇದು ವಿರುದ್ಧ ಇಲ್ಲ ಅವ್ರ ಪರವಾಗಿ ಅಂತ ಪ್ರಶ್ನೆ ಬರಲ್ಲ. ಯಾಕಂದರೆ ಪ್ರಶ್ನೆ ಬರೋದು ನಮ್ಮ ಒಂದು ಪ್ರೊಫೆಷ್ನಲ್ ಚಾಯ್ಸಸ್ ಏನು ಅಂತ, ನಾವು ಪ್ರೊಫೆಷ್ನಲ್ ಲೈಫಲ್ಲಿ ಹೇಗೆ ಮುಂದೆ ಹೊರಿಬೇಕು ಅಂತ. ಸೊ ಅದಕ್ಕೆ ನೀವು ಹೇಳ್ದಂಗೆ ಅದರಲ್ಲಿ ಇದು ವಿರುದ್ಧವಾದ ಬರಲ್ಲ. ಯಾವತ್ತೂ ಅವರು ನಾನು ಅವ್ರ ಜೊತೆನೇ, ಯಾಕಂದರೆ ಅವ್ರ ಮಗಳು ನಾನು ಅಂತ. ಬಟ್ ನನಗನ್ಸುತ್ತೆ ನಾನು ಅವರ ಟೀಕೆ ಮಾಡೋ ಅವಶ್ಯಕತೆ ಯಾವತ್ತೂ ಇಲ್ಲ. ಯಾಕಂದರೆ ನಾನು ಇವತ್ತವರೆಗೂ ಯಾರನ್ನೂ ಟೀಕೆ ಮಾಡಲ್ಲ. ಮುಂದೆ ಹೋಗಿ ನಾನು ಆ ಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಮಿಕ್ಕಿದ್ದು